ಸೊ ಇನ್ನು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಮಾತನಾಡಿದ್ವಿ. ಮಳೆ ಬಂದಾಗ ಯಾವಾಗಲೂ ಕೂಡ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ನಾವು ನೋಡಿದ್ದೀವಿ, ಬಹಳಷ್ಟು ಕಡೆ ರೋಡ್ಗಳು ಬ್ಲಾಕ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ GBA ವಿಷನ್ ಏನು? ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದಾಗ BBMPನ ಜನ ದೂಷಿಸ್ತಾ ಇರ್ತಾರೆ, ನಮ್ಮಲ್ಲಿ ಅಧಿಕಾರಿಗಳು ಬರಲ್ಲ, ನೋಡಲ್ಲ, ಚೆಕ್ ಮಾಡಲ್ಲ ಅಂತ. ಸೊ ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ? ಮಳೆ ಬಂದಾಗ ಫ್ಲಡ್ ಇದಾಗೋದು, ನೀರು ಲಾಗ್ ಆಗೋದು. ಈ ಫ್ಲಡ್ ಇದು ನೀವು ನೋಡಿದರೆ ನಮ್ಮದು ಒಂದು ನಮ್ಮ ಬ್ಯಾಂಗ್ಳೂರ್ದು ಟೋಪೋಗ್ರಫಿ ಪ್ರಕಾರ ರಾಜಕಾಲುವೆ ಮತ್ತು ನಮ್ಮ ಕೆರೆಗಳಿದು ಒಂದು ಭಾಳ ಒಳ್ಳೆ ನೆಟ್ವರ್ಕ್ ಇದೆ. ಓಕೆ. ಸೊ ಅದನ್ನು ಹೇಗೆ ಬಳಕೆ ಮಾಡಬೇಕು ಭಾಳ ಮುಖ್ಯ ಇದೆ. ಎರಡನೇದಾಗಿ ಎಲ್ಲೆಲ್ಲಿ ಪ್ಲ್ಯಾಂಡ್ ಡೆವಲಪ್ಮೆಂಟ್ ಆಗಿಲ್ಲ ಅಲ್ಲಿ ಸಮಸ್ಯೆ ಖಂಡಿತ ಬರುತ್ತದೆ. ಯಾಕಂತ ಹೇಳಿದರೆ ಅವರು ಎಲ್ಲಿ ಎತ್ತರ ಇದೆ ಎತ್ತರ ಇಲ್ಲ ಅದನ್ನು ನೋಡಿಕೊಂಡೇ ಅವರು ಮಾಡಿಲ್ಲ. ಸೊ ಅದಕ್ಕೆ ನಾನು ಹೇಳ್ತೇನೆ, ನಾನು ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾಡ್ ಸಮ್ 50 ಲೊಕೇಶನ್ಸ್ ಇನ್ ದ ಸಿಟಿ ವಿಚ್ ವರ್ ಹ್ಯಾವಿಂಗ್ ಪ್ರಾಬ್ಲಮ್ಸ್. ಅದನ್ನು ರಿಪೇರ್ ಮಾಡಿಟ್ಟಿದ್ದೇವೆ, ಟ್ರೀಟ್ಮೆಂಟ್ ಮಾಡಿಟ್ಟಿದ್ದೇವೆ. ಆಗೀಗ ಅಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇಲ್ಲ. ಲೋ ಲೈಯಿಂಗ್ ಏರಿಯಾಸ್ ಎಲ್ಲೆಲ್ಲಿ ಇದೆ ಅಲ್ಲಿ ಐದರ್ ವಿ ಹ್ಯಾವ್ ಪುಟ್ ಅಂಡರ್ಗ್ರೌಂಡ್ ಪಂಪ್ಸ್ ಹಾಕಿದ್ದೇವೆ ಅಥವಾ ವಿ ಹ್ಯಾವ್ ಕ್ರಿಯೇಟೆಡ್ ಡ್ರೈನೇಜ್ ನೆಟ್ವರ್ಕ್. ಆಮೇಲೆ ಹೊಸದಾಗಿ ಬೆಳವಣಿಗೆ ಇರ್ತಕ್ಕಂಥ ಜಾಗದಲ್ಲಿ ಈಗ ಬರ್ತಾ ಇದೆ ಫ್ಲಡ್ಡಿಂಗ್ ಸ್ಪಾಟ್ಸ್. ಎಲ್ಲಿ ಮೇಜರ್ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲಿ ಹೊಸದಾಗಿ ಡೆವಲಪ್ ಆಗ್ತಾ ಇದೆ ಆ ಜಾಗದಲ್ಲಿ ಒಂದು ವೇಳೆ ಕೆರೆದು ಏನು ರಸ್ತೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಅಥವಾ ಸರಿಯಾಗಿ ಡ್ರೈನೇಜ್ ಕೊಟ್ಟಿಲ್ಲ ಅಥವಾ ಹಳೆಗಾಲದಲ್ಲಿನೇ ರಾಜಕಾಲುವೆನ ಏನೋ ಅವರು ಒತ್ತುವರಿ ಮಾಡಿ ಅದನ್ನು ಸರಿಯಾಗಿ ಡ್ರೈನೇಜ್ ಕೊಡದೇ ಇದ್ದರೆ ಅಲ್ಲಿ ಖಂಡಿತ ಫ್ಲಡ್ಡಿಂಗ್ ಆಗ್ತಾ ಇರ್ತದೆ. ಸೊ ದರ್ ಆರ್ ಸಮ್ 2-3 ಪ್ಲೇಸಸ್ ವೇರ್ ದೇ ಆರ್ ನಾವು ಏನೋ ಕೋರ್ಟ್ ಇದು ಕೇಸ್ ನಡೀತಾ ಇದೆ, ಅದಕ್ಕೆ ಅದರಲ್ಲಿ ಏನು ಕ್ರಮ ತಗೊಳ್ಳಿಕ್ಕಾಗ್ತದೆ, ಅದು ಬೇರೆ ವಿಷಯ. ಬಟ್ ಬಹುತೇಕ ಭಾಳಷ್ಟು ಕೇಸಸ್ನಲ್ಲಿ ಈಗ ಕೆರೆಗಳ ಅಥವಾ ನಮ್ಮ ರಾಜಕಾಲುವೆ ಒತ್ತುವರಿ ತೆಗೆಸಿಬಿಟ್ಟಿದ್ದೇವೆ. ಎರಡನೇದಾಗಿ ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅದನ್ನು ಐದರ್ ಸಮ್ ಟ್ರೀಟ್ಮೆಂಟ್ ಆರ್ ದಿ ಅದರ್ ಹ್ಯಾಸ್ ಬಿನ್ ಡನ್. ವಿ ಆರ್ ನೌ ಲೆಫ್ಟ್ ವಿತ್ 44 ಸ್ಪಾಟ್ಸ್ ವಿಚ್ ಹ್ಯಾವ್ ಟು ಬಿ ಟೇಕನ್ ಅಪ್. ಸೊ ನಾವೀಗ ಆ 44 ಜಾಗದಲ್ಲಿ ಎಲ್ಲಿ ನಮಗೆ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅದನ್ನು ನಾವು ಈ ಸಮ್ಮರ್ ಸೀಸನ್ನಲ್ಲಿ ಟ್ಯಾಕಲ್ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ರಿಪೇರ್ ಮಾಡಿದ ತಕ್ಷಣ 2 ಪ್ಲೇಸಸ್ ವಿ ಫೈಂಡ್ ದರ್ ಇಸ್ ಗೋಯಿಂಗ್ ಟು ಬಿ ಪ್ರಾಬ್ಲಮ್ಸ್. ಒಂದು, ಈ ಸಮ್ಮರ್ ಸೀಸನ್ನಲ್ಲಿ ನಾವು ಸಿಲ್ಟು ಜನರು ಕಚರ ಬಿಸಾಡ್ತಾರೆ, ಏನೋ ಡ್ರೈನ್ನಲ್ಲಿ ಏನಾದರೂ ಬಿಸಾಡಿಬಿಟ್ಟು ಎಲ್ಲಿಯಾದರೂ ಒಂದು ಚಿಕ್ಕ ಒಂದು ಬನಿಯಾನು ಒಂದು ಬ್ಲಾಕೇಜ್ ಮಾಡಿಬಿಟ್ರೆ ಖಂಡಿತ ನಮಗೆ ಸಮಸ್ಯೆ ಬರುತ್ತದೆ. ಆ ಥರ ಪ್ಲಾಸ್ಟಿಕ್ ಸಿಕ್ಕಾಕ್ಬಿಟ್ರೆ. ಸೊ ದೋಸ್ ಪ್ಲೇಸಸ್ ವಿಲ್ ಹ್ಯಾವ್ ಟು ಬಿ ಕ್ಲಿಯರ್ಡ್. ವೇರ್ ಎವರ್ ವಿ ಆರ್ ಹ್ಯಾವಿಂಗ್ ಪೆರಿನಿಯಲ್ ಫ್ಲಡ್ಡಿಂಗ್ ಸ್ಪಾಟ್ಸ್ ಲೈಕ್ ಗೆದಲಲ್ಲಿ ಎಟ್ಸೆಟ್ರಾ ನಾವು ಕ್ರಮ ತಗೊಳ್ತಾ ಇದ್ದೇವೆ. ದೊಡ್ಡ ವಿ ಆರ್ ಪುಟ್ಟಿಂಗ್ ಅ ಹ್ಯೂಜ್ ಅಡಿಷನಲ್ ವೆಂಟ್ ಎಟ್ಸೆಟ್ರಾ ಮಾಡ್ತೇವೆ. ದೆನ್ ವಿ ಆಲ್ಸೋ ವಿಲ್ ಡೂ ರೆಗ್ಯುಲರ್ ಮೇಂಟೆನೆನ್ಸ್, ಡಿಸಿಲ್ಟಿಂಗ್ ಮಾಡ್ತೀವಿ. ಕೆರೆಗಳನ್ನು ಸಹ ಉಪಯೋಗ ಮಾಡಲಿಕ್ಕೆ ನಾವು ಕೆರೆಗಳಲ್ಲಿ ಕ್ರೆಸ್ಟ್ ಗೇಟ್ಸ್ ಮಾಡ್ತಾ ಇದ್ದೇವೆ. ಸೊ ಅಂದರೆ ಮಳೆಗಾಲ ಮೊದಲು ವಿ ವಿಲ್ ಟ್ರೈ ಟು ರೆಡ್ಯೂಸ್ ದ ವಾಟರ್ ಲೆವೆಲ್. ಸೊ ಜಾಸ್ತಿ ಮಳೆ ಬಿಟ್ಬಿಟ್ರೆ ಇದು ಆ ಕೆರೆಯೊಳಗೆ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ವಿ ವಿಲ್ ಯೂಸ್ ದ್ಯಾಟ್ ಆಲ್ಸೋ ಆ್ಯಸ್ ಅ ನ್ಯಾಚುರಲ್ ರಿಸರ್ವಾಯರ್. ಸೊ ದಟ್ ಫ್ಲಡ್ಡಿಂಗ್ನಲ್ಲಿ ಪೀಕ್ ಅವರ್ ಫ್ಲಡ್ಡಿಂಗ್ನಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿ ನಮ್ಮ ಪ್ರಾರ್ಥನೆ. ಸೊ ವಾಟ್ ವಿ ಫೌಂಡ್ ಔಟ್ ಈಸ್ ಲೈಕ್ ದಿಸ್. ಸಿಲ್ಕ್ ಬೋರ್ಡ್ ಜಂಕ್ಷನ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತು, ಜೂನ್ನಲ್ಲಿ ಅಥವಾ ಮೇನಲ್ಲಿ ಒಂದು ದೊಡ್ಡ ಮಳೆ ಬಂದು 123 mm 133 mm ಮಳೆ 13 ಸೆಂಟಿಮೀಟರ್ಸ್ ರೈನ್ಫಾಲ್ ಆಗಿತ್ತು. ಎಲ್ಲೆಲ್ಲಿ ಸಮಸ್ಯೆಗಳು ಬಂದಿತ್ತು? ಒಂದು ಗೆದಲಹಳ್ಳಿ ಸೈಡ್ ಅಂತ ಹೇಳಿದರೆ ವೆಂಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನೀರು ಹೋಗ್ಲಿಕ್ಕಾಗಿಲ್ಲ. ಸೊ ಆ ಸಾಯಿ ಲೇಔಟ್ನಲ್ಲಿ ಮಳೆ ಬಂದು ಫ್ಲಡ್ಡಿಂಗ್ ಆಗಿತ್ತು. ಎರಡನೇದು ಸಿಲ್ಕ್ ಬೋರ್ಡ್ ಜಂಕ್ಷನ್ 4 ತಾಸು ಫ್ಲಡ್ಡಿಂಗ್ ಆಗಿಬಿಟ್ರೆ ಮತ್ತು ಇಡೀ ಜನರು ಅಲ್ಲಿ ಹೋಗ್ತಾರೆ, ಅಲ್ಲಿ ಟ್ರಾಫಿಕ್ ಅಸ್ತವ್ಯಸ್ತ ಆಗ್ತದೆ. ಸೊ ಸಿಲ್ಕ್ ಬೋರ್ಡ್ ವಿ ಆರ್ ಟ್ರೈಂಗ್ ಟು ಸಿ ಇಫ್ ಯು ಕ್ಯಾನ್ ಯೂಸ್ ದ ಲೇಕ್. ಮಡಿವಾಳ ಕೆರೆ ಇದೆ ಮತ್ತು ಅದರ ಕೆಳಗೆ ಒಂದು ಇನ್ನೊಂದು ಕೆರೆ ಇದೆ. ಕೆರೆನ ಉಪಯೋಗ ಮಾಡಿಬಿಟ್ಟು ಕ್ಯಾನ್ ವಿ ಡೂ ಸಮಥಿಂಗ್ ಟು ರೆಡ್ಯೂಸ್ ದ ಪೀಕ್ ಅವರ್ ಫ್ಲಡ್. ಪೀಕ್ನಲ್ಲಿ ಎಷ್ಟು ನೀರು ಬರ್ತದೆ ಅದನ್ನು ಸ್ವಲ್ಪ ಅಬ್ಸಾರ್ವ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ನಾವು ಅದನ್ನು ಪ್ರಯತ್ನ ಮಾಡ್ತೇವೆ. ಆ್ಯಂಡ್ ಸಿ ಇಫ್ ಯು ಕ್ಯಾನ್ ಪ್ರೊವೈಡ್ ಅಡಿಷನಲ್ ಡ್ರೈನೇಜ್ ಲೈನ್ಸ್ ಆ್ಯಂಡ್ ಸಾರ್ಟ್ ಔಟ್ ದಿಸ್ ಇಶ್ಯೂ. ಸೊ ಐ ಥಿಂಕ್ 44 ಇಶ್ಯೂಸ್ ಲೊಕೇಶನ್ಸ್ನಲ್ಲಿ ಬೈ ಏಪ್ರಿಲ್ ಮೇ ವಿ ವಿಲ್ ಬಿ ಏಬಲ್ ಟು ರಿಸಾಲ್ವ್ ಇಟ್. ಓಕೆ ಸರ್, ಕಮಿಂಗ್ ಬ್ಯಾಕ್ ಟು ಟ್ರಾಫಿಕ್, ಈಗ ಡೆಲ್ಲಿ ಅಂತ ನಗರದಲ್ಲಿ ಈ ಆಡ್ ಡೇಸ್, ಈವನ್ ನಂಬರ್ ಆ ಥರ ಏನೋ ಮಾಡಿದ್ರು, ವರ್ಕಿಂಗ್ ಅವರ್ಸ್ ವಿಚಾರವಾಗಿ ಕೂಡ ನಡೀತು. ಸೊ ಆ ಥರದ್ದೇನಾದರೂ ಟ್ಯಾಕ್ಟಿಕಲ್ ಇದು ಮಾಡ್ಬೋದಾ? ಅಥವಾ ಏನಾದರೂ ವೀಕ್ಲಿ 2 ರಜೆ ಇರುವಂಥದ್ದು ಇರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಕೊಡೋದು, ಒಂದು ಬ್ಯಾಚ್ಗೆ ಆಫೀಸಿಗೆ ಕರ್ಸೋದು, ಈ ಥರದ್ದು ಏನಾದರೂ ಮಾಡಿದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡಿ. ಸದ್ಯಕ್ಕೆ ಎವ್ರಿಬಡಿ ಫೈಂಡ್ಸ್ ಇನ್ ಒನ್ ಥಿಂಗ್ ಇಸ್ ವಿ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್. Bangalore is generating the maximum number of jobs in tech area in the country. So we always should welcome more people coming to work in the city because it generates value and generates a huge amount of income for everybody. Huge employment opportunities ಬರ್ತಾ ಇದೆ.
ಸೊ ಅದಕ್ಕೆ ವಿ ಹ್ಯಾವ್ ಟು ಪ್ರೊವೈಡ್ ದ ಅಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ವಿ ಶುಡ್ ಲುಕ್ ಆಟ್ ಹೌ ಇಟ್ ಕ್ಯಾನ್ ಮೇಕ್ ಲೈಫ್ ಈಸಿಯರ್ ಫಾರ್ ದ ಸಿಟಿಸನ್ಸ್. ಓಕೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆ ದೃಷ್ಟಿಕೋನದಿಂದ ಅಥವಾ ಆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ರೆ ಖಂಡಿತ the less we put restrictions on people and more facilities we provide, that should be the way to go. ಓಕೆ. ಅದಕ್ಕೆ what we are trying, what the government, I mean what all of us are trying is one, try to get more people to utilize public transport. ಓಕೆ. ಎರಡನೇದು, see if you can ask the companies also to use more of public transport. ಟ್ರಾನ್ಸ್ಪೋರ್ಟ್. ಓಕೆ. See, the biggest problem in a road or when vehicles are moving is, if ಒಂದು ಬಸ್ನಲ್ಲಿ 56 ಜನರು ಹೋಗ್ಬೋದು. If per single person is using a car, imagine the amount of 50 people or for 30 people going in a 30 cars going is generally equivalent to one bus. So if you can get all the companies, ಓಕೆ. and okay, let me just put it another way. Yeah. In peak hour, most people are going to some 3 or 4 places where they are going to work. It could be one Pina side, ಅಥವಾ Whitefield, ಅಥವಾ Outer Ring Road, ಅಥವಾ ನಮ್ಮ ಬೊಮ್ಮಸಂದ್ರ ಸೈಡ್ ಮ್ಯಾಕ್ಸಿಮಮ್, ಅಥವಾ ಮೈಸೂರು ರೋಡ್ನಲ್ಲಿ ಕೆಲವು ಜನರು ಹೋಗ್ತಿದ್ದಾರೆ. ಸೊ ಈ ಕಡೆನಲ್ಲಿ ಇಫ್ ಯು ಕ್ಯಾನ್ ಪ್ರಮೋಟ್ ಮೋರ್ ಪೀಪಲ್ ಟು ಯುಟಿಲೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಗೆಟ್ ಮೋರ್ ಪೀಪಲ್ ಟು ಆರ್ ಯೂಸ್ ಬಸ್ಸಸ್, ಕಂಪನಿ ಬಸ್ಸಸ್ ಅಥವಾ ಏನಾದರೂ, ಆ್ಯಂಡ್ ರೆಡ್ಯೂಸ್ ದ ಇನ್ಸೆಂಟಿವ್ ಫಾರ್ ಪೀಪಲ್ ಟು ಕಮ್ ಬೈ personal vehicles, you will be able to see a huge reduction in the number of people using in the peak hour traffic. So the whole idea is, see if the metro can handle and buses can handle this kind of traffic in future. So that is a thing. Less, as of now, there is not much discussion on restrictions of doing odd and even, etc. I think Bangalore still will be able to manage. Yeah. ಇನ್ನೊಂದು ಬಹಳ ಮುಖ್ಯವಾದಂಥ ಸಮಸ್ಯೆ ಅಂತಂದರೆ ಈ ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ಮಾಡೋದು. ಯಾಕಂದರೆ ನೀವು ಇತ್ತೀಚೆಗೆ ಒಂದು ಅಭಿಯಾನ ಮಾಡಿದ್ರಿ, ಯಾರ್ಯಾರು ತಂದು ಕಸ ಹಾಕ್ತಾರೆ ಅಲ್ಲಿ ಅವ್ರನ್ನ ಅಲರ್ಟ್ ಮಾಡಿ ವಾಪಸ್ ಅವ್ರ ಮನೆ ಮುಂದೆನೇ ಕಸ ಹಾಕುವಂಥದ್ದು ಕೂಡ ಕೆಲವೊಂದು ಕಡೆ ಆಯಿತು. ಬಟ್ ಇದು ಲಿಟ್ರಲಿ ವರ್ಕ್ ಆಗುತ್ತಾ ಈ ಥರದ್ದು ಮಾಡೋದು? ಜನರು ಕೂಡ ರೆಸ್ಪಾನ್ಸಿಬಲ್ ಆಗ್ಬೇಕು, ಹೌದು, ಬಟ್ ನಿಮ್ಮ ಕಡೆಯಿಂದ ಏನು ಪ್ರಯತ್ನಗಳು ಮುಂದೆ? ನಾನು ಏನು ಜನರಿಗೆ ಬೈದ್ಬಿಟ್ಟು ಬೈಲಿಕ್ಕೆ ಸಹ ನಮಗೆ ಕಷ್ಟ. ರಾತ್ರಿ ಒಂದ್ಸರಿ ನಾವು ಹೋಗ್ತಾ ಇದ್ದೀವಿ, ರಾತ್ರಿ ಒಂದ್ ಜನ ಸ್ಕೂಟರ್ನಲ್ಲಿ ಬಂದ್ಬಿಟ್ಟು ಕಸ ಬಿಸಾಡ್ತಾರೆ, ಬೈದ್ ಬಿಟ್ರೆ ಅವ್ರು ಇಲ್ಲ ಸರ್ ನಾನು ನೆಕ್ಸ್ಟ್ ಟೈಮ್ ಮಾಡಲ್ಲ. ಸೊ ಯು ಕೆನಾಟ್ ಸ್ಟಾಪ್. ಅದು ಏನೋ ನಮ್ಮ ವಾಟ್ ಈಸ್ ದಟ್ ಏರಿಯಾ, ಭದ್ರಪ್ಪ ಲೇಔಟ್ ಸೈಡ್ನಲ್ಲಿ, ನಮ್ಮ ಔಟರ್ ರಿಂಗ್ ರೋಡ್ನಲ್ಲಿ ನಾನು ನೋಡಿದೆ. ಅದೇ ರೀತಿ ನನ್ನ ಮನೆ ಪಕ್ಕದಲ್ಲಿ ನೋಡಿಬಿಟ್ರೆ ಒಂದು ಜನ ಬಂದು ಕಸ ಬಿಸಾಡ್ತಾ ಇದ್ದ. ನಾನು ಕೇಳಿದೆ, ನೀನು ಯಾಕೆ ಬಿಸಾಡ್ತಾ ಇದೀಯಪ್ಪ ಅಂತ. ಸೊ ಅವನು ಹೇಳಿದ, ಸರ್ ಇಲ್ಲಿ ಬಂದು ನಾಳೆ ಬೆಳಿಗ್ಗೆ ತಗೊಂಡು ಹೋಗ್ತಾರಲ್ಲ ಸರ್. ಹೇಳಿದೆ, ನಿಮ್ಮ ಮನೆಗೇನೆ ಬರ್ತಾರೆ. ಸೊ ಅದು ಅವನಿಗೆ ಅರ್ಥನೇ ಆಗಿಲ್ಲ. ಸೊ ಇದು ಬೈದ ತಕ್ಷಣ ತಪ್ಪಾಯ್ತು ಅಂತ ಹೇಳ್ತಾರೆ, ಮಾತ್ರ ಬಿಸಾಡದ್ದು ಒಂದು ರೂಢಿ ಆಗಿಬಿಟ್ಟಿದೆ. ಮತ್ತೆ ಇನ್ನೊಂದು ಸರಿ ನಾನು ಈ ನಮ್ಮ ಸೌತ್ನಲ್ಲಿ, ಬ್ಯಾಂಗ್ಳೂರ್ ಸೌತ್ ಏರಿಯಾದಲ್ಲಿ ನಮ್ಮ ಒಂದು ಅಲ್ಲಿ ದೊಡ್ಡ ಕಸದು ಒಂದು ವಾರದಿಂದ ತೆಗ್ದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಜನರು ಕಸ ಬಿಸಾಡ್ತಿದ್ರು. ಹುಡುಗಿ ಬಂದ್ಬಿಟ್ಟು ಬಿಸಾಡಿದ್ಲು. ಸೊ ಏನಾಗ್ತದೆ, ಎಲ್ಲಿ ಕಸ ಬಿಸಾಡ್ಲಿಕ್ಕೆ ರೂಢಿ ಆಗಿಬಿಟ್ಟಿದೆ ಅಲ್ಲಿ ಕಸ ಬರ್ತಾ ಇರ್ತದೆ. ನಾವು ಆ ಬ್ಲ್ಯಾಕ್ ಸ್ಪಾಟ್ಸ್ನ ಕ್ಲೀನ್ ಮಾಡ್ತಾ ಹೋದರೆ ಸಮಸ್ಯೆ ಬರುತ್ತದೆ. ಪೀಪಲ್ ವಿಲ್ ಕೀಪ್ ಥ್ರೋಯಿಂಗ್ ಬಿಕಾಸ್ ಎವ್ರಿ ಡೇ ದೇ ವಿಲ್ ಥ್ರೋ. ಕಸ ಖಂಡಿತ ಗಲೀಜ್ ಕಾಣ್ತದೆ, ಅದು ಸಮಸ್ಯೆ ಬರ್ತದೆ. ಸೊ 2 things we are doing. ಒಂದು, ಎಲ್ಲ ಕಮಿಷನರ್ಸ್ ಆರ್ ಟೇಕಿಂಗ್ ಸ್ಟೆಪ್ಸ್ ಟು ಗೆಟ್ ದೇರ್ ಏರಿಯಾ ಕ್ಲೀನ್ಡ್ ಅಪ್. BSWML ಕಡೆಯಿಂದ ಸಹ ನಾವು ಈ ಕಸ ಮುಕ್ತ ಈ ಅಭಿಯಾನ ಮಾಡ್ತಾ ಇದ್ದೇವೆ. ವಿ ವಿಲ್ ಡೂ ಸಮ್ ಸಿಸ್ಟಮ್ ಬೈ ವಿಚ್ ವಿಲ್ ಟ್ರ್ಯಾಕ್ ವೆಹಿಕಲ್ಸ್, ಅವರ ಮೇಲೆ ಫೈನ್ ಎಲ್ಲ ಹಾಕೋದು ಒಂದು ಕೆಲಸ ಮಾಡ್ತೇವೆ. ವಿ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ದ ಕಲೆಕ್ಷನ್ ಆಲ್ಸೋ. ಯಾಕಂತ ಹೇಳಿದ್ರೆ ನಾವು ಹಳೆ ಮೈಕ್ರೋ ಪ್ಲಾನ್ ಮಾಡುವಾಗ ಇಟ್ ಹಸ್ ನಾಟ್ ಕವರ್ಡ್ ಆಲ್ ದ ನ್ಯೂಲಿ ಡೆವಲಪ್ಡ್ ಏರಿಯಾಸ್. ಸೊ ಅದನ್ನು ಒಂದು ನಾವು ಮಾಡ್ತೀವಿ. ವಿ ವಿಲ್ ನೌ ಹ್ಯಾವ್ ಡಿಸ್ಕಷನ್ಸ್ ವಿತ್ ಆಲ್ ದ ಹೋಟೆಲ್ ಅಸೋಸಿಯೇಷನ್ ಸೊ ದ್ಯಾಟ್ ವಿ ಕ್ಯಾನ್ ಸಿ ದಟ್ ಅಟ್ ಲೀಸ್ಟ್ ಆ ಏರಿಯಾದಲ್ಲಿ ಅವರು ಸ್ವಲ್ಪ ಅವರ ಕಸ ಸರಿಯಾಗಿ ಅವರು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕ್ರಮ ತಗೊಳ್ತಾರೆ. ವಿ ವಿಲ್ ಆಲ್ಸೋ ಇಂಪ್ರೂವ್ ದ ಕ್ವಾಲಿಟಿ. ಮತ್ತು ಎಲ್ಲೆಲ್ಲಿ 3 ಮಹಡಿಗಿಂತ ಜಾಸ್ತಿ ಮನೆಗಳಿವೆ, ವಿ ವಿಲ್ ಸ್ಟಾರ್ಟ್ ಟ್ರೈಂಗ್ ಟು ಟೆಲ್ ದೆಮ್ ಕಿ ನೀವು ಕಸ ನಿಮ್ಮ ಒಂದು ಖಂಡಿತ ಒಂದು ಪಕ್ಕಾ ಗಾರ್ಬೇಜ್ ಬಿನ್ ನಿಮ್ಮ ಮನೆ ಎದುರೇ ಇಟ್ಕೊಳ್ಳಿ ಪರ್ಮನೆಂಟ್ ಆಗಿ. ಅಲ್ಲಿನೇ ನಿಮ್ಮ ಕಸ ನಿಮ್ಮ ಏನು ವೇಸ್ಟ್, ಆರ್ಗ್ಯಾನಿಕ್ ವೇಸ್ಟ್ ಮತ್ತು ಏನು ರಿಸೈಕ್ಲಬಲ್ಸ್ ಸಪ್ರೇಟ್ ಆಗಿ ಇಟ್ಕೊಂಡ್ರೆ, ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಏನಿದೆ ಅದರ ಪ್ರಕಾರ ನೀವು ಮಾಡಿ, ಅವ್ರ ಯೆಲ್ಲೋ ಕಲರ್ ಅಂತ ಹೇಳ್ತೀವಿ ನಾವು. ಸೊ ಅದು ಹಾಕ್ಸಿದ್ರೆ we will be able to lift the garbage ಅಂತ ಹೇಳಿ. ಸೊ 2 things. ಒಂದು, ರೆಗ್ಯುಲಾರಿಟಿ ಆಫ್ ಕಲೆಕ್ಷನ್. ಎರಡನೇದು, ಎಲ್ಲೆಲ್ಲಿ ಕಸ ಬಿಸಾಡ್ತಾ ಇದ್ದಾರೆ ನಾವು ನಮ್ಮ ತಾಂಡ ಕೊಡ್ದು ಅಲ್ಲಿ ಜಾಸ್ತಿ ಟೈಮಿಂಗ್ಸ್ ಸಹ ನೋಡಬೇಕಾಗ್ತದೆ. ಕೆಲವು ಜನರು ರಾತ್ರಿ ಕೆಲಸ ಮಾಡಿದರೆ ರಾತ್ರಿನೇ ಬಿಸಾಡಿ ಬೆಳಿಗ್ಗೆ 6 ಗಂಟೆಗೆ ಕೆಲಸ ಹೋಗ್ತಾರೆ. ಸೊ ಅಲ್ಲಿ ಮೇ ಬಿ ವಿ ಶುಡ್ ಡೂ ನೈಟ್ ಕಲೆಕ್ಷನ್. ಥರ್ಡ್ ಇಸ್ ಪ್ರಮೋಷನ್ ಆಫ್ ಸೆಗ್ರಿಗೇಷನ್. ನಮ್ಮ ಕಸದು
ಏನು ಡಂಪ್ ಸೈಟ್ ಇದೆ, ಈಗಾಗಲೇ ನಾವು 400 ಟನ್ ಪ್ಲಾಸ್ಟಿಕ್ ಈಗ ನಾವು ಡೈಲಿ ಈಗ ಕಲೆಕ್ಷನ್ ಸೆಗ್ರಿಗೇಟ್ ಮಾಡಿ ತಗೊಳ್ತಾ ಇದ್ದೇವೆ. ವಿ ವಾಂಟ್ ಟು ಇನ್ಕ್ರೀಸ್ ಇಟ್ ಟು 700-800 ಟನ್ಸ್ ಅಂತ ಹೇಳಿದರೆ ಅದನ್ನು ನಾವು ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಅಥವಾ ನಾವು ಸಿಮೆಂಟ್ ಕಂಪನೀಸಿಗೆ ಕಳಿಸಿ ಅದನ್ನು ಸುಟ್ಟಾಕಿ ಅದನ್ನು ಅವರು ಇನ್ಸಿನೇಟ್ ಮಾಡ್ತಾರೆ, ಎನರ್ಜಿ ಮಾಡ್ತಾರೆ. ಅಷ್ಟು ಮಾಡಿದರೆ ನಮ್ಮದು ಆರ್ಗ್ಯಾನಿಕ್ ವೇಸ್ಟ್ ಗೋಯಿಂಗ್ ಟು ದ ಡಂಪ್ ಸೈಟ್ ಆಲ್ಸೋ ವಿಲ್ ಕಮ್ ಡೌನ್. ಸೊ ದಿಸ್ ಈಸ್ ಅವರ್ ಪ್ಲಾನ್. ವಿ ಆರ್ ಗೆಟಿಂಗ್ ಸ್ವಲ್ಪ ಹೊಸದಾಗಿ ಕಾಂಟ್ರಾಕ್ಟ್ಸ್ ಬೇಗನೆ ಕೊಡ್ತೇವೆ ಏಜೆನ್ಸೀಸಿಗೆ. ಫೈನಲೈಸ್ ಮಾಡಿಬಿಟ್ರೆ ಅವರು ಹೊಸ ಮಾದರಿ ಗಾಡಿ ಸರ್ ನಾವು ಕೊಟ್ಟು ವಿ ವಿಲ್ ಸಿ ದಟ್ ವಿ ವಿಲ್ ಬಿ ಏಬಲ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಕಲೆಕ್ಷನ್. ಅದು ನಮ್ಮ ಫಸ್ಟ್ ಪ್ರಯಾರಿಟಿ ಇದೆ. ಭಾಳಷ್ಟು ಕಡೆ ಒಂದು ಕಂಪ್ಲೇಂಟ್ ಏನಿದೆ ಅಂತಂದ್ರೆ ಆನ್ ಟೈಮಿಗೆ ಈ ಕಸ ಕಲೆಕ್ಟ್ ಮಾಡಕ್ ಬರೋದಿಲ್ಲ ಅಂತ. ಯಾಕಂದ್ರೆ 9 o'clock ಅವರಿಗೆ ಡ್ಯೂಟಿ ಇದ್ರೆ 10 ಗಂಟೆಗೆ ಬಂದ್ರೆ ನಾವು ಹೇಗೆ ಇದು ಮಾಡೋಣ ಅನ್ನೋದು. ಸೊ ಇದ್ರ ಬಗ್ಗೆ ಇಂಪೇಷನ್ಸ್. ಒಂದು ಮನೆಯಲ್ಲಿ ನಾನು ಕಸ 2 ದಿವಸಕ್ಕಿಂತ ಜಾಸ್ತಿ ಇದ್ಬಿಟ್ರೆ ವಾಸನೆ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲಿಯೋ ಹೋಗಿ ಬಿಸಾಡ್ಬಿಡ್ತಾರೆ. ಸೊ ಇನ್ನೊಂದು, ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡು ಅದೇ ರೆಗ್ಯುಲಾರಿಟಿ ಆ್ಯಂಡ್ ಟೈಮಿಂಗ್ ಅನುಗುಣವಾಗಿ ನಾವು ಮಾಡಬೇಕು. ಸೊ ವಿ ಮೇ ಹ್ಯಾವ್ ಟು ಇನ್ ಸಮ್ ಪ್ಲೇಸಸ್ ಡು ನೈಟ್, ರಾತ್ರಿಗೆ ಬಂದು ಕಲೆಕ್ಷನ್ ಮಾಡಿದರೆ ಖಂಡಿತ ಜನರು ಅಲ್ಲಿ ಬಿಸಾಡ್ಬಿಟ್ಟು ಅದನ್ನು ಕಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ದರ್ ಆರ್ ಸಮ್ 2-3 ಏರಿಯಾಸ್ ಎಲ್ಲಿ ನಮ್ಮ ಹೋಟೆಲ್ಗಳು ಜಾಸ್ತಿ ಇದೆ, ಕಮರ್ಷಿಯಲ್ ಏರಿಯಾಸ್ ಜಾಸ್ತಿ ಇದೆ, ಅಲ್ಲಿ ನೈಟ್ ಕಲೆಕ್ಷನ್ ಮಾಡೋದು ಅವಶ್ಯಕತೆ ಇದೆ. ಅದನ್ನು ನಾವು ಸ್ವಲ್ಪ ಟೈಮಿಂಗು ಮೈಕ್ರೋ ಪ್ಲಾನ್ ಎಲ್ಲ ಚೇಂಜ್ ಮಾಡ್ತಾ ಹೋಗಬೇಕು. ಎರಡನೇದಾಗಿ ಇನ್ನೊಂದು ವಿಶೇಷ ಸಮಸ್ಯೆ ಏನಂದ್ಬಿಟ್ರೆ ಈ ಸೋಫಾ ಸೆಟ್ಟು, ಟಾಯ್ಲೆಟ್, ಕಮೋಡು ಎಲ್ಲಿ ಬಿಸಾಡಬೇಕು ಅಂತ ಹೇಳಿಬಿಟ್ರೆ ಅವರು ನಮ್ಮ ರೋಡ್ನಲ್ಲಿನೇ ಬಿಸಾಡೋದು. ಸೊ ಅದನ್ನು ಈಗಾಗಲೇ ವಿ ಹ್ಯಾವ್ ಟು ಡೂ ಸಮ್ ಮೆಕ್ಯಾನಿಸಮ್ ಬೈ ವಿಚ್ ಇಟ್ ಕ್ಯಾನ್ ಬಿ ಡನ್. ಒಂದು ಆ್ಯಪ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಅದನ್ನ ಕಲೆಕ್ಷನ್ ಸೆಂಟರ್ ಮಾಡಿಬಿಟ್ಟು ನೀವು ನಿಮ್ಮ ಈ ಕಸ ಇಲ್ಲಿನೇ ಕೊಟ್ಟರೆ ನಾವೇ ಬಂದು ಕಲೆಕ್ಟ್ ಮಾಡ್ತಾರಪ್ಪ, ನೀವು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ನಾವೇ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಬಹುತೇಕ ಸಮಸ್ಯೆಗಳು ಕಡಿಮೆ ಆಗ್ತದೆ ಅಂತ ಹೇಳಿ ನಮ್ಮ ಭಾವನೆ ಇದೆ. ಅದು ಸಹ ನಾವು ಬೇಗ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಇನ್ನು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಭಾಳ ಮುಖ್ಯವಾದಂಥ ಸಮಸ್ಯೆ, ಮಳೆ ಬಂದಾಗ ನೀರು ಹೆಚ್ಚಾಗುತ್ತೆ, ಬೇಸಿಗೆ ಬಂದಾಗ ನೀರಿನ ಅಭಾವ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಾವು BWSSB ಅವ್ರ ಜೊತೆ ಕೂಡ ಮಾತನಾಡಿದ್ವಿ. ಈ ರೈನ್ ಹಾರ್ವೆಸ್ಟಿಂಗ್ ಇರ್ಬೋದು ಅಥವಾ ಸೀವೇಜ್ಗೆ ಒಂದು ಸೆಪ್ರೇಟ್ ಪೈಪ್ಲೈನ್ ಅನ್ನೋದು ಬೇರೆ ಅಬ್ರಾಡಲ್ಲೆಲ್ಲ ಇದೆ. ಸೊ ನಮ್ಮಲ್ಲಿ ಅದು ಇನ್ನೂ ಕೂಡ ಪ್ರಾಪರ್ ಎಕ್ಸಿಕ್ಯೂಷನ್ಗೆ ಬಂದಿಲ್ಲ. ಆದರೆ ಅದಕ್ಕೆ ಒಂದು ಸೆಪ್ರೇಟ್ ಪೈಪ್ಲೈನ್, ಎರಡು ಮಿಕ್ಸ್ ಆಗಬಾರ್ದು ಅನ್ನೋದು. ಸೊ ನಿಮ್ಮ ವಿಷನ್ ಏನು? ಇಟ್ಸ್ ಲೈಕ್ ದಿಸ್. ವಿಷನ್ ಏನು ಅಂತ ಹೇಳಿದರೆ, ಇಫ್ ಯು ಕ್ಯಾನ್ ಗೆಟ್ ದಿಸ್ ಕಂಪ್ಲೀಟ್ ಸೋಯೇಜ್ ಕಲೆಕ್ಷನ್ ಟ್ರೀಟ್ಮೆಂಟ್ ಮಾಡಿದರೆ ಯು ಕ್ಯಾನ್ ಹ್ಯಾವ್ ಯುವರ್ ಸ್ಟಾರ್ಮ್ ವಾಟರ್ ಡ್ರೈನೇಜ್ ಆಫ್ ಅ ಡಿಫರೆಂಟ್ ಕ್ವಾಲಿಟಿ. ಇಲ್ಲಿ ಒಂದು K100 ಅಂತ ಹೇಳಿ ಒಂದು ಡೆವಲಪ್ ಮಾಡಲಿಕ್ಕೆ, ಒಂದು ಶೋಕೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಪ್ರತಿ ಸರಿ ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು. ಬಟ್ ಒಂದು ವೇಳೆ ಅದು ನೀವು ಅದರಲ್ಲಿ ನಡೆದು ನೋಡಿದರೆ ಅಲ್ಲಿ ಒಂದು ಗಿಡಗಳು ಮರ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿದರೆ, ಆ ಕಂಪ್ಲೀಟ್ ಕೆನಾಲ್ನಲ್ಲಿ ನಾವು ಈಜಿಪುರ ತನಕ, ನಮ್ಮ ಶಾಂತಿನಗರ್ ಬಸ್ ಸ್ಟ್ಯಾಂಡಿಂದ ಈಜಿಪುರ ತನಕ ನಡೆದು ಹೋಗ್ಬೋದು, ನಡೆದು ಹೋಗ್ಬೋದು. ಸೊ ಅದನ್ನು ಸ್ವಲ್ಪ ಈಗಾಗಲೇ ನಾವು ರಿವ್ಯೂ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಸರಿಪಡಿಸಲಿಕ್ಕೆ ಕ್ರಮ ತಗೊಳ್ತೇವೆ. ಅದು ಮಾಡಿದರೆ ಆ ಥರ ಇರಬೇಕು ನಮ್ಮ ನಾಲಗಳು. ಅಂದರೆ ಫ್ಲೋ ಆಫ್ ವಾಟರ್, ವಾಸನೆ ಇರಬಾರ್ದು. ಸೊ ಜನರದ್ದು ಸಹ ರೂಢಿ ಏನಿದೆ, ಎಲ್ಲಿ ನಮ್ಮ ನಾಲ ಇದೆ ಅಲ್ಲಿ ನಮ್ಮ ಗಟರ್ ನೀರು ಬಿಡ್ಬೋದು ಅಂತ ಹೇಳಿಬಿಟ್ಟು ಅವರ ಭಾವನೆ ಇದೆ. ಅದು ಅವರಿಗೆ ಏನು ಇಂಟ್ರೆಸ್ಟ್ ಇಲ್ಲ, ಅದು ಇಲ್ಲ. ಕೆಲವು ಜನರು, ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ. ಸೊ ಅದನ್ನು ಒಂದು IC ಮುಖಾಂತರ ಸರಿಪಡಿಸಲಿಕ್ಕೆ ಅವಶ್ಯಕತೆ ಇದೆ. Over a period of time, we have to bring a change that we should have huge underground drainage network. ಅದರ ಮುಖಾಂತರನೇ ಉಪಯೋಗ ಮಾಡಬೇಕು ಅಂತ ಹೇಳಿ ಜನರಿಗೆ ಸಹ ನಾವು ಹೇಳಬೇಕಾಗ್ತದೆ. ವಿಶೇಷವಾಗಿ 2 things. 1, ನಮ್ಮ ಟ್ರೀಟ್ಮೆಂಟ್ ಈಗಲೂ ಸಹ ದರಿಸ್ ಕೊರತೆ ಇದೆ. SGP ಒಂದು 600 mld ಟ್ರೀಟ್ಮೆಂಟ್ ಈಗಾಗಲೇ ಮಾಡಬೇಕಾಗ್ತದೆ. ಸೊ ಇಷ್ಟು ಜನಸಂಖ್ಯೆ ಬಂದುಬಿಟ್ರೆ ಅಷ್ಟು ಟ್ರೀಟ್ಮೆಂಟ್. ಸೊ ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ನಲ್ಲಿ ಈಗಾಗಲೇ ನಮ್ಮ BWSSB ಆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಮತ್ತು ಕಲೆಕ್ಷನ್ ನೆಟ್ವರ್ಕ್ ಸಹ ಎಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು. ಸೊ ಈಗ ಒಂದು ಅಭಿಯಾನ ಐ ಥಿಂಕ್ BWSSB is taking up to ensure that more people utilize and take the facilities. And if we can do all this together, people should start taking household connections for waste. We should get better treatment facility, because lot of our nalas dalli now nodidre they are letting water go, and then we will get good quality water in the nalas. That point of time we can look at using sponge networks, storing water in city, ಅದೆಲ್ಲ ನೋಡ್ಬೋದು. ಸದ್ಯಕ್ಕೆ ನಮಗೆ ಈಗ ನಾವು ಸ್ಟಾರ್ಮ್ ವಾಟರ್ ಡ್ರೈನೇಜ್ ನೆಟ್ವರ್ಕ್ನಲ್ಲಿ ಮಿಕ್ಸ್ಡ್ ವಾಟರ್ ಇದೆ. ಇಟ್ಸ್ ಗ್ರೇ ವಾಟರ್ ಅಂತ ಹೇಳ್ಬೋದು, ಅಥವಾ ಬ್ಲ್ಯಾಕಿಶ್ ಗ್ರೇ ಅಂತ ಏನಾದರೂ ಹೇಳ್ಬೋದು. ಸೊ ಅಲ್ಲಿ ಅದನ್ನು ನಾವು ಸ್ಟೋರ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಒನ್ಸ್ ವಿ ರೀಚ್ ಅ ಸ್ಟೇಜ್ ವೇರ್ ಆಲ್ ದಿಸ್ ಬ್ಲ್ಯಾಕ್ ವಾಟರ್ ಆಫ್ ದಿಸ್ ಇದು is collected properly by the BWSSB, or they make their own arrangements in flats, like STP network ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು. ಅದು ಒಂದು ವೇಳೆ ಚಾಲು ಆಗಿಬಿಟ್ರೆ ಖಂಡಿತ in another 2-3, I think once the projects are implemented in 3-4 years, we will have a much better system in the city.
ಥ್ಯಾಂಕ್ ಯು